ನಮಸ್ಕಾರ. ಇಂದಿನ ವಿಶೇಷ ದೈನಂದಿನ ರಾಶಿಫಲಕ್ಕೆ ನಿಮಗೆ ಸ್ವಾಗತ. ಇಂದು ನಿಮ್ಮ ಜೀವನದ ಹಾದಿ ಹೇಗಿರಲಿದೆ? ನಿಮ್ಮ ಅದೃಷ್ಟ ಯಾವ ದಿಕ್ಕಿನಲ್ಲಿದೆ? ಪ್ರೀತಿ, ವೃತ್ತಿ, ಹಣಕಾಸು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಮುಖ ಮುನ್ಸೂಚನೆಗಳೇನು? ಬನ್ನಿ ತಿಳಿಯೋಣ. ಚಂದ್ರನು ವೃಷಭ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಮಾನಸಿಕ ಶಾಂತಿ ಮತ್ತು ಸಂಪತ್ತಿಗೆ ಶುಭ. ಗುರು, ಬೃಹಸ್ಪತಿ ಮಿಥುನದಲ್ಲಿ ಬಲಿಷ್ಠವಾಗಿ ಜ್ಞಾನ ಮತ್ತು ಅದೃಷ್ಟವನ್ನು ವೃದ್ಧಿಸುತ್ತಾನೆ. ಶನಿ ಕುಂಭ ರಾಶಿಯಲ್ಲಿ ಸ್ವಗ್ರಹದಲ್ಲಿ ಸ್ಥಿರನಾಗಿದ್ದು ಶ್ರಮಕ್ಕೆ ಖಚಿತ ಫಲ ನೀಡುತ್ತಾನೆ. ಇದು ಆತ್ಮವಿಶ್ವಾಸ, ಸಂಪತ್ತು, ಕುಟುಂಬ ಬಂಧನ ಮತ್ತು ಪ್ರೀತಿಗೆ ಅತ್ಯಂತ ಪರಿಣಾಮಕಾರಿ ದಿನ. ಮೇಷ ಗ್ರಹಸ್ಥಿತಿ. ಚಂದ್ರನು ದ್ವಿತೀಯ ಭಾವದಲ್ಲಿ ಸಂಚರಿಸುತ್ತಿದ್ದು ಹಣಕಾಸು ಮತ್ತು ಮಾತಿನ ವಿಷಯಗಳಲ್ಲಿ ಯಶಸ್ಸು ತರಲಿದ್ದಾನೆ. ಶನಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ನೀಡುತ್ತಾನೆ. ವೃತ್ತಿ, ಕೆಲಸದಲ್ಲಿ ಹೊಸ ಯೋಜನೆ ಅಥವಾ ಅಧಿಕಾರ ಸಿಗುವ ಸಾಧ್ಯತೆಯಿದೆ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ. ಧನ, ಆರ್ಥಿಕ ಲಾಭ, ವಿಶೇಷವಾಗಿ ಕುಟುಂಬ ಅಥವಾ ಆಸ್ತಿ ವಿಷಯದಲ್ಲಿ ಉತ್ತಮ ಬೆಳವಣಿಗೆ. ಕುಟುಂಬ, ಮನೆಮಂದಿಯ ಸಹಕಾರದಿಂದ ಹಳೆಯ ಸಮಸ್ಯೆ ಪರಿಹಾರವಾಗಲಿದೆ. ಪ್ರೀತಿ, ಪ್ರೇಮದಲ್ಲಿ ಆತ್ಮೀಯತೆ ಹೆಚ್ಚಾಗುತ್ತದೆ, ಆದರೆ ಸಣ್ಣ ಅಹಂಕಾರದಿಂದ ದೂರವಿರಿ. ಆರೋಗ್ಯ, ತಲೆನೋವು ಅಥವಾ ರಕ್ತದೊತ್ತಡದ ತೊಂದರೆ ಸಾಧ್ಯ. ಸಾಕಷ್ಟು ವಿಶ್ರಾಂತಿ ಅಗತ್ಯ. ಪರಿಹಾರ, ಚಂದ್ರನಿಗೆ ಬಿಳಿ ಹೂಗಳು ಮತ್ತು ಹಾಲು ಅರ್ಪಿಸಿ, ಇದರಿಂದ ಮನಸ್ಸು ಶಾಂತವಾಗುತ್ತದೆ. ವೃಷಭ ಗ್ರಹಸ್ಥಿತಿ. ಚಂದ್ರನು ನಿಮ್ಮ ರಾಶಿಯಲ್ಲಿಯೇ ಉಚ್ಚ ಸ್ಥಿತಿಯಲ್ಲಿದ್ದಾನೆ. ಇದು ಅತ್ಯಂತ ಶುಭ ಫಲದ ದಿನ. ಗುರುವಿನ ದೃಷ್ಟಿಯಿಂದ ಪ್ರಗತಿ ಖಚಿತ. ವೃತ್ತಿ, ಹೊಸ ಕೆಲಸ ಅಥವಾ ಉದ್ಯೋಗ ಬದಲಾವಣೆಗೆ ಅತ್ಯಂತ ಶುಭ ಸಮಯ. ಧನ, ದೀರ್ಘಕಾಲದ ಹೂಡಿಕೆಗಳಿಗೆ ಉತ್ತಮ ದಿನ. ಹಣಕಾಸಿನ ವಿಚಾರದಲ್ಲಿ ಹೊಸ ಮಾರ್ಗಗಳು ತೆರೆಯಲಿವೆ. ಕುಟುಂಬ, ಹಿರಿಯರ ಸಲಹೆ ಕೇಳಿ ಮನೆಯಲ್ಲಿ ಶಾಂತಿ ವೃದ್ಧಿಯಾಗುತ್ತದೆ. ಪ್ರೀತಿ, ಪ್ರೇಮದಲ್ಲಿ ಭಾವನೆ ಮತ್ತು ಪರಸ್ಪರ ನಂಬಿಕೆ ಹೆಚ್ಚಾಗುತ್ತದೆ. ಆರೋಗ್ಯ, ನಿದ್ರೆ ಕೊರತೆ ತಪ್ಪಿಸಿ ಆಹಾರವನ್ನು ಸರಿಯಾಗಿ ಸೇವಿಸಿ. ಪರಿಹಾರ, ಶುಕ್ರನ ಶಕ್ತಿಗಾಗಿ ಬಿಳಿ ಬಟ್ಟೆ ಅಥವಾ ಬಿಳಿ ಹೂವಿನ ಪೂಜೆ ಮಾಡಿರಿ. ಮಿಥುನ ಗ್ರಹಸ್ಥಿತಿ. ಗುರು ನಿಮ್ಮ ರಾಶಿಯಲ್ಲಿದ್ದು ಜ್ಞಾನ ಮತ್ತು ವಾಣಿಶಕ್ತಿ ನೀಡುತ್ತಾನೆ. ಶನಿಯ ದೃಷ್ಟಿಯಿಂದ ನಿಮ್ಮ ಕಠಿಣ ಶ್ರಮದ ಫಲ ಖಚಿತ. ವೃತ್ತಿ, ನಿಮ್ಮ ಬುದ್ಧಿವಂತಿಕೆ ಮತ್ತು ಸಂವಹನ ಕೌಶಲ್ಯ ಹೊಸ ಸ್ಥಾನ ನೀಡುತ್ತದೆ. ಧನ, ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು. ಆರ್ಥಿಕ ಬೆಳವಣಿಗೆ ಉತ್ತಮ. ಕುಟುಂಬ, ಸಂವಹನದಿಂದ ಯಾವುದೇ ಸಮಸ್ಯೆ ಇದ್ದರೂ ಸುಲಭವಾಗಿ ನಿವಾರಣೆ ಸಾಧ್ಯ. ಪ್ರೀತಿ, ಹಳೆಯ ಪ್ರೇಮ ಜೀವನಕ್ಕೆ ಒಂದು ಹೊಸ ಪ್ರಾರಂಭ ಸಿಗುವ ಸಾಧ್ಯತೆ. ಆರೋಗ್ಯ, ಕಣ್ಣು ಮತ್ತು ಕಂಠಕ್ಕೆ ಗಂಟಲು, ಎಚ್ಚರಿಕೆ ಅಗತ್ಯ. ಹೆಚ್ಚು ನೀರು ಕುಡಿಯಿರಿ. ಪರಿಹಾರ, ಹಳದಿ ವಸ್ತ್ರ ಧರಿಸಿ ಮತ್ತು ಹಳದಿ ಹೂಗಳಿಂದ ಗುರುವಿಗೆ ಪೂಜೆ ಮಾಡಿರಿ. ಕಟಕ ಗ್ರಹಸ್ಥಿತಿ. ಚಂದ್ರನು ಲಾಭಭಾವದಲ್ಲಿ ಸಂಚರಿಸುತ್ತಿದ್ದು ಸ್ಪಷ್ಟವಾದ ಧನಲಾಭದ ಸೂಚನೆ ನೀಡುತ್ತಾನೆ. ವೃತ್ತಿ, ಸಹೋದ್ಯೋಗಿಗಳ ಸಹಾಯದಿಂದ ಕೆಲಸ ಯಶಸ್ವಿಯಾಗುತ್ತದೆ. ಪ್ರಶಂಸೆ ಸಿಗಬಹುದು. ಧನ, ಅಕಸ್ಮಾತ್ ಲಾಭ ಅಥವಾ ನಿರೀಕ್ಷಿತವಲ್ಲದ ಬೋನಸ್ ಸಿಗುವ ಸಾಧ್ಯತೆ. ಕುಟುಂಬ, ಬಂಧುಗಳ ಬೆಂಬಲದಿಂದ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ. ಪ್ರೀತಿ, ಪ್ರೇಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಪ್ರವೇಶ ಸಾಧ್ಯತೆಯಿದೆ. ಆರೋಗ್ಯ, ಜೀರ್ಣಕ್ರಿಯೆ ಹಾಗೂ ನಿದ್ರೆಗೆ ಹೆಚ್ಚು ಗಮನ ಕೊಡಿ. ಪರಿಹಾರ, ಚಂದ್ರನಿಗೆ ಅಕ್ಕಿ ಮತ್ತು ಸಕ್ಕರೆ ಅರ್ಪಣೆ ಮಾಡಿದರೆ ಅದೃಷ್ಟ ಮತ್ತು ಶುಭಫಲ ಹೆಚ್ಚುತ್ತದೆ. ಸಿಂಹ ಗ್ರಹಸ್ಥಿತಿ. ಸೂರ್ಯನು ಕನ್ಯಾ ರಾಶಿಯಲ್ಲಿ ಬಲಿಷ್ಠ. ಇದು ಅಧಿಕಾರ, ಗೌರವ ಮತ್ತು ಉನ್ನತ ಸ್ಥಾನಮಾನದ ಸಮಯ. ವೃತ್ತಿ, ಮೇಲಾಧಿಕಾರಿಗಳ ಮೆಚ್ಚುಗೆ ಖಂಡಿತ ಸಿಗುತ್ತದೆ. ನಿಮ್ಮ ಪ್ರಭಾವ ಹೆಚ್ಚಲಿದೆ. ಧನ, ಹಣಕಾಸಿನಲ್ಲಿ ಲಾಭ, ಬೋನಸ್ ಅಥವಾ ವೇತನ ಹೆಚ್ಚಳದ ಸಾಧ್ಯತೆ. ಕುಟುಂಬ, ಹಿರಿಯರ ಆಶೀರ್ವಾದದಿಂದ ಮನೆಯಲ್ಲಿ ಸಂತೋಷದ ವಾತಾವರಣ. ಪ್ರೀತಿ, ಪ್ರೀತಿಯಲ್ಲಿ ಹೊಸ ಉತ್ಸಾಹ, ಆದರೆ ಸಣ್ಣ ಅಹಂಕಾರ ಬೇಡ. ಆರೋಗ್ಯ, ಉತ್ಸಾಹ ಹೆಚ್ಚಾಗಿರುತ್ತದೆ, ಅದನ್ನು ಸದ್ಬಳಕೆ ಮಾಡಿ ವ್ಯಾಯಾಮ ಮಾಡಿ. ಪರಿಹಾರ, ಬೆಳಿಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ ಮತ್ತು ಸೂರ್ಯನ ಮಂತ್ರವನ್ನು ಜಪಿಸಿ. ಕನ್ಯಾ ಗ್ರಹಸ್ಥಿತಿ. ಬುಧ ಮತ್ತು ಸೂರ್ಯನ ಸಂಯೋಗವು ನಿಮ್ಮ ಬುದ್ಧಿಯನ್ನು ತೀಕ್ಷ್ಣಗೊಳಿಸಿದೆ. ವಿಶ್ಲೇಷಣಾತ್ಮಕ ಶಕ್ತಿ ಹೆಚ್ಚುತ್ತದೆ. ವೃತ್ತಿ, ನೀವು ಯೋಜಿಸಿದ ಕಾರ್ಯಗಳು ಖಂಡಿತ ಯಶಸ್ಸು ತರುತ್ತದೆ. ಧನ, ಹಿಂದಿನ ಹೂಡಿಕೆಗಳಲ್ಲಿ
ಲಾಭ ಅಥವಾ ಹಳೆಯ ಬಾಕಿ ಹಣ ವಾಪಸ್ ಸಿಗುತ್ತದೆ. ಕುಟುಂಬ, ಮನೆಯಲ್ಲಿರುವ ಯುವ ಸದಸ್ಯರ ಸಾಧನೆ ನಿಮಗೆ ಖುಷಿ ತರಲಿದೆ. ಪ್ರೀತಿ, ಪ್ರೇಮದಲ್ಲಿ ನಂಬಿಕೆ ಮತ್ತು ಪರಸ್ಪರ ಗೌರವದ ಭಾವನೆ ಹೆಚ್ಚುತ್ತದೆ. ಆರೋಗ್ಯ, ನರವ್ಯವಸ್ಥೆಗೆ ಮತ್ತು ಕಣ್ಣುಗಳಿಗೆ ವಿಶ್ರಾಂತಿ ಅಗತ್ಯ. ಪರಿಹಾರ, ಹಸಿರು ಬಟ್ಟೆ ಧರಿಸಿ ಅಥವಾ ತಾಜಾ ಹಸಿರು ತರಕಾರಿಗಳನ್ನು ದಾನ ಮಾಡಿ. ತುಲಾ, ಗ್ರಹಸ್ಥಿತಿ, ಶುಕ್ರನು ಬಲಿಷ್ಠನಾಗಿದ್ದು ಇದು ಪ್ರೀತಿ, ಕಲೆ ಮತ್ತು ಸಂಪೂರ್ಣ ಸಂತೋಷದ ದಿನ. ವೃತ್ತಿ, ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸದಲ್ಲಿ ಪ್ರಗತಿ ಕಂಡುಬರುತ್ತದೆ. ಧನ, ಹಣಕಾಸಿನಲ್ಲಿ ಲಾಭದ ಸ್ಥಿತಿ ಮುಂದುವರಿಯಲಿದೆ. ಹೊಸ ಆದಾಯದ ಮೂಲ ಸಿಗಬಹುದು. ಕುಟುಂಬ, ಮನೆಯಲ್ಲಿ ಹರ್ಷದ ವಾತಾವರಣ, ಹೊಸ ಅತಿಥಿಯ ಆಗಮನ ಸಾಧ್ಯ. ಪ್ರೀತಿ, ಪ್ರೇಮದಲ್ಲಿ ನಿಷ್ಠೆ ಮತ್ತು ಆತ್ಮೀಯತೆ ಹೆಚ್ಚಾಗುತ್ತದೆ. ವೈವಾಹಿಕ ಜೀವನ ಸುಖಮಯ. ಆರೋಗ್ಯ, ತಲೆನೋವು ಅಥವಾ ಅಲರ್ಜಿ ತೊಂದರೆ ಸಾಧ್ಯ. ಶುಚಿತ್ವಕ್ಕೆ ಗಮನ ಕೊಡಿ. ಪರಿಹಾರ, ಬಿಳಿ ಹೂಗಳು ಅಥವಾ ಸುಗಂಧ ಧೂಪವನ್ನು ದೇವರಿಗೆ ಅರ್ಪಿಸಿ. ವೃಶ್ಚಿಕ, ಗ್ರಹಸ್ಥಿತಿ, ಮಂಗಳನು ಶಕ್ತಿಯನ್ನು ನೀಡುತ್ತಾನೆ. ಶನಿ ನಿಮ್ಮ ಶ್ರಮಕ್ಕೆ ಖಂಡಿತ ಫಲ ನೀಡುತ್ತಾನೆ. ವೃತ್ತಿ, ಹೊಸ ಕೆಲಸ ಅಥವಾ ಪ್ರಾಜೆಕ್ಟ್ ಯಶಸ್ವಿಯಾಗಲಿದೆ. ನಿಮ್ಮ ಧೈರ್ಯಕ್ಕೆ ಮೆಚ್ಚುಗೆ. ಧನ, ಲಾಭದಾಯಕ ವ್ಯವಹಾರಗಳು ಮತ್ತು ಹೂಡಿಕೆಯಿಂದ ಉತ್ತಮ ಆದಾಯ. ಕುಟುಂಬ, ಕುಟುಂಬದಲ್ಲಿ ಪ್ರೀತಿ ಮತ್ತು ಗೌರವ ಹೆಚ್ಚಾಗುತ್ತದೆ. ಹಳೆಯ ಮನಸ್ತಾಪ ದೂರ. ಪ್ರೀತಿ, ಪ್ರೇಮ ಜೀವನದಲ್ಲಿ ಉತ್ಸಾಹ ಮತ್ತು ಆಕರ್ಷಣೆ ಹೆಚ್ಚಾಗುತ್ತದೆ. ಆರೋಗ್ಯ, ದೇಹದ ಉಷ್ಣತೆಯ ಸಮಸ್ಯೆ ತಪ್ಪಿಸಿ. ತಂಪಾದ ಆಹಾರ ಸೇವಿಸಿ. ಪರಿಹಾರ, ಕೆಂಪು ಬಟ್ಟೆ ಧರಿಸಿ ಅಥವಾ ಹನುಮಾನ್ ದೇವರ ಮಂತ್ರವನ್ನು ಪಠಿಸಿ. ಧನು, ಗ್ರಹಸ್ಥಿತಿ, ಗುರು ಬಲಿಷ್ಠ, ಇದು ಅದೃಷ್ಟ ಮತ್ತು ಉನ್ನತ ಪ್ರಗತಿಯ ದಿನ. ಧಾರ್ಮಿಕ ಭಾವನೆ ಹೆಚ್ಚಾಗುತ್ತದೆ. ವೃತ್ತಿ, ವಿದೇಶ ಅಥವಾ ಹೊಸ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳು ಸಿಗಲಿವೆ. ಪ್ರಯಾಣ ಸಾಧ್ಯ. ಧನ, ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಬೆಳವಣಿಗೆ. ಉನ್ನತ ಹೂಡಿಕೆಗೆ ಉತ್ತಮ ಸಮಯ. ಕುಟುಂಬ, ಹಿರಿಯರ ಆಶೀರ್ವಾದದಿಂದ ಸೌಭಾಗ್ಯ ಮತ್ತು ಮನೆಯಲ್ಲಿ ಧಾರ್ಮಿಕ ವಾತಾವರಣ. ಪ್ರೀತಿ, ಪ್ರೇಮ ಜೀವನದಲ್ಲಿ ಸೌಹಾರ್ದತೆ ಮತ್ತು ಪರಸ್ಪರ ಸಹಕಾರ ಹೆಚ್ಚಾಗುತ್ತದೆ. ಆರೋಗ್ಯ, ಪ್ರಯಾಣದಿಂದ ಸ್ವಲ್ಪ ದಣಿವು ಇರಬಹುದು. ಪೌಷ್ಟಿಕ ಆಹಾರ ಸೇವಿಸಿ. ಪರಿಹಾರ, ಹಳದಿ ಹೂಗಳು ಮತ್ತು ತುಪ್ಪದ ದೀಪವನ್ನು ಗುರುವಿಗೆ ಅರ್ಪಿಸಿ. ಮಕರ, ಗ್ರಹಸ್ಥಿತಿ, ಶನಿ ಸ್ವಗ್ರಹದಲ್ಲಿ ಬಲಿಷ್ಠ. ನಿಮ್ಮ ಕಠಿಣ ಶ್ರಮಕ್ಕೆ ಖಚಿತವಾಗಿ ಫಲ ಸಿಗುತ್ತದೆ. ತಾಳ್ಮೆ ಅಗತ್ಯ. ವೃತ್ತಿ, ನಿರೀಕ್ಷಿತ ಉನ್ನತಿ ಅಥವಾ ಹೊಸ ಹುದ್ದೆ ಸಿಗುವ ಸಾಧ್ಯತೆಯಿದೆ. ಧನ, ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ನಿಧಾನವಾದ ಆದರೆ ಖಚಿತವಾದ ಪ್ರಗತಿ. ಕುಟುಂಬ, ಹಿರಿಯರ ಗೌರವದಿಂದ ಸಂತೋಷ. ಕುಟುಂಬದ ಸದಸ್ಯರಿಂದ ಬೆಂಬಲ. ಪ್ರೀತಿ, ಪ್ರೀತಿಯಲ್ಲಿ ನಂಬಿಕೆ ಮತ್ತು ಬದ್ಧತೆ ಹೆಚ್ಚಾಗುತ್ತದೆ. ಹೊಸ ನಿರ್ಧಾರ ಸಾಧ್ಯ. ಆರೋಗ್ಯ, ಹೃದಯ ಮತ್ತು ಎಲುಬಿನ ಆರೈಕೆ ಅಗತ್ಯ. ನಿಯಮಿತ ವ್ಯಾಯಾಮ ಮಾಡಿ. ಪರಿಹಾರ, ಕಪ್ಪು ಎಳ್ಳು ದಾನ ಮಾಡಿ ಅಥವಾ ಶನೀಶ್ವರನ ಸ್ತೋತ್ರವನ್ನು ಪಠಿಸಿ. ಕುಂಭ, ಗ್ರಹಸ್ಥಿತಿ, ಶನಿ ಲಗ್ನದಲ್ಲಿ ಮೊದಲ ಮನೆಯಲ್ಲಿ ಬಲಿಷ್ಠವಾಗಿ ಕೆಲಸ ಮಾಡುತ್ತಾನೆ. ದೈಹಿಕ ಶ್ರಮದಿಂದ ಯಶಸ್ಸು. ವೃತ್ತಿ, ಹೊಸ ಅವಕಾಶಗಳು ಬಂದರೂ ತಾಳ್ಮೆ ಅಗತ್ಯ. ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಯೋಚಿಸಿ. ಧನ, ನಿಧಾನವಾದ ಹಣದ ಪ್ರಗತಿ. ಹೂಡಿಕೆಯಲ್ಲಿ ಲಾಭ ಸಾಧ್ಯ. ಕುಟುಂಬ, ಬಂಧುಗಳ ಬೆಂಬಲ ಮತ್ತು ಸಾಮಾಜಿಕವಾಗಿ ಗೌರವ ಹೆಚ್ಚಾಗುತ್ತದೆ. ಪ್ರೀತಿ, ಪ್ರೇಮದಲ್ಲಿ ಸ್ಪಷ್ಟತೆ ಮತ್ತು ನಂಬಿಕೆಯ ಹೊಸ ಹಂತ. ಆರೋಗ್ಯ, ದೇಹದ ಶಕ್ತಿ ಕಡಿಮೆಯಾಗಬಹುದು. ಪೌಷ್ಟಿಕ ಆಹಾರ ಮತ್ತು ವಿಶ್ರಾಂತಿ ಅಗತ್ಯ. ಪರಿಹಾರ, ಕಪ್ಪು ಕಬ್ಬಿಣದ ಉಂಗುರ ಧರಿಸಿ ಅಥವಾ ಶನೀಶ್ವರನಿಗೆ ಎಣ್ಣೆ ದೀಪ ಹಚ್ಚಿ. ಮೀನ, ಗ್ರಹಸ್ಥಿತಿ, ಗುರುವಿನ ದೃಷ್ಟಿಯಿಂದ ಮನಸ್ಸು ಶಾಂತ ಮತ್ತು ಧಾರ್ಮಿಕ ಮನೋಭಾವ ಹೆಚ್ಚಾಗುತ್ತದೆ. ಆಧ್ಯಾತ್ಮಿಕ ಚಿಂತನೆ. ವೃತ್ತಿ, ಸೃಜನಾತ್ಮಕ ಕೆಲಸಗಳಲ್ಲಿ ಕ್ರಿಯೇಟಿವ್ ವರ್ಕ್ ಮತ್ತು ಕಲಾತ್ಮಕ ಕ್ಷೇತ್ರದಲ್ಲಿ ಮೆಚ್ಚುಗೆ. ಧನ, ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ. ದಾನದಿಂದ ಅದೃಷ್ಟವೃದ್ಧಿ. ಕುಟುಂಬ, ಕುಟುಂಬದ ಪ್ರೀತಿ ಮತ್ತು ಬೆಂಬಲ ಹೆಚ್ಚಾಗುತ್ತದೆ. ಪ್ರಯಾಣ ಸಾಧ್ಯ. ಪ್ರೀತಿ, ಪ್ರೇಮದಲ್ಲಿ ನಿಜವಾದ ಭಾವನೆಗಳು ಮೂಡುತ್ತವೆ. ಆತ್ಮೀಯತೆ ವೃದ್ಧಿ. ಆರೋಗ್ಯ, ಧ್ಯಾನ ಮತ್ತು ವಿಶ್ರಾಂತಿ ಅಗತ್ಯ. ಮನಸ್ಸಿನ ಆರೋಗ್ಯಕ್ಕೆ ಗಮನ ಕೊಡಿ. ಪರಿಹಾರ,
ಗೋಮಯ ದೀಪ ಹಚ್ಚಿ ದೇವರಿಗೆ ಧನ್ಯವಾದದ ಪ್ರಾರ್ಥನೆ ಮಾಡಿ. ಈ ರಾಶಿಫಲವು ನಿಮಗೆ ಇಂದಿನ ದಿನವನ್ನು ಯೋಜಿಸಲು ಸಹಾಯಕವಾಗಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ದಿನವು ಮಂಗಳಕರವಾಗಿರಲಿ. ನಿಮ್ಮ ಪ್ರಶ್ನೆಗಳು ಅಥವಾ ಪ್ರತಿಕ್ರಿಯೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಪ್ರತಿದಿನ ಇಂತಹ ಹೆಚ್ಚಿನ ರಾಶಿಫಲ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಶುಭ ದಿನ.